ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ಬ್ಲಾಗ್ ಬಂದು ಹುಣ್ಮೆ ದಿನದ ಬ್ಲಾಗು. ಯಾರೆಲ್ಲ ಅಕ್ಷಯ ತೃತೀಯ ದಿನ ನೀವು ಪೂಜೆ ಮಾಡೋದಕ್ಕಾಗಿಲ್ಲ ಅಂದರೆ, ನಾನು ಸ್ವಲ್ಪ ಮಂತ್ಲಿ ಪ್ರಾಬ್ಲಮ್ಸ್ ಇತ್ತು ಅಂತ ಅಂದ್ಬಿಟ್ಟು ನಾನು ಅಕ್ಷಯ ತೃತೀಯ ದಿನ ನಾನು ಪೂಜೆ ಮಾಡೋದಕ್ಕಾಗಲಿಲ್ಲ. ಅವತ್ತು ಏನಾದರೂ ಒಂದು ಧಾನ್ಯ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಏನೇ ಒಂದು ಅಮೌಂಟ್ ಆಗಿರ್ಬೋದು, ಏನೋ ಒಟ್ಟಿನಲ್ಲಿ ಇಟ್ಟು ಪೂಜೆ ಮಾಡಬೇಕು ಅನ್ನೋದು ಇರುತ್ತೆ. ಹಾಗಾಗಿ ಅವತ್ತು ನನ್ನ ಮನೇಲಿ ವಾರನೂ ಕೂಡ ಮಾಡೋಕ್ಕಾಗಲಿಲ್ಲ. ಇವತ್ತು ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಹುಣ್ಮೆ ದಿನ ಅಕ್ಷಯ ತೃತೀಯಕ್ಕೆ ಸೀಮಿತ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹುಣ್ಮೆ ಇದ್ದಿದ್ದು ಗುರುವಾರ. ಇವತ್ತು ನಾನು ಪೂಜೆನ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇವತ್ತು ಸ್ವಲ್ಪ ಹೂವೆಲ್ಲ ಜಾಸ್ತಿನೇ ತೊಗೊಂಡು ಬಂದಿದ್ದೆ. ಹೂವಿನ ರೇಟ್ ಬಂದು ಒಂದು ಮೊಳನೇ ಬಂದು 40 ರೂಪಾಯಿ ಇದೆ. 40 ಇಲ್ಲ 50, 60 ಈ ರೀತಿ. ಅಂದರೆ ಕಟ್ಟಿರೋದ್ರ ಮೇಲೆ, ಆಮೇಲೆ ಹೂಗಳು ಯಾವ ರೀತಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪೂಜೆ ಎಲ್ಲ ಮುಗಿಸಿದ ಮೇಲೆ ನಾನೀಗ ಬ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ. ಪೂಜೆ ಮಾಡಬೇಕಾದ್ರೆ ನನ್ನ ಮಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಹಾಗಾಗಿ ನಾನು ಪೂಜೆ ನೆಮ್ಮದಿಯಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಅಳ್ತಾ ಇದ್ದರೆ, ಏನಾದರೂ ಸೌಂಡ್ ಇದ್ದರೆ ನಾವು ಸರಿಯಾಗಿ ಪೂಜೆ ಮಾಡಿದ್ದು ನಮಗೆ ನಾವು ಮಾಡಿದ್ದೀವಿ ಅನ್ನೋ ತೃಪ್ತಿನ ಕೊಡೋದಿಲ್ಲ. ಸೈಲೆಂಟಾಗಿರಬೇಕು. ಹಾಗಾಗಿ ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡಿದೆ. ಅವನನ್ನು ಮಲಗಿಸ್ಬಿಟ್ಟು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಮನೆಯೆಲ್ಲ ಪೂರ್ತಿ ಒರೆಸಿ ನೀಟಾಗಿ ಕ್ಲೀನ್ ಮಾಡಿ, ಆಮೇಲೆ ಬಾಗಿಲಲ್ಲೂ ಕೂಡ ಅಷ್ಟೇ ಎಲ್ಲನೂ ಕೂಡ ಮೇನ್ ಡೋರ್ಗೆ ನೀಟಾಗಿ ಒರೆಸ್ಬಿಟ್ಟು ಸ್ವಸ್ತಿಕ್ಕು, ಓಮು, ಶ್ರೀ ಈ ರೀತಿ ಓಂ ಶ್ರೀ ಸ್ವಸ್ತಿಕ್ ಮತ್ತು ಓಂ ಈ ರೀತಿ ಅರಿಶಿನ ಕುಂಕುಮದಿಂದ ಬಳಿದು, ಆಮೇಲೆ ಅದಕ್ಕೆ ಹೂವನ್ನು ಕಟ್ಬಿಟ್ಟು ರೆಡಿ ಮಾಡಿದ್ದೀನಿ. ಅದು ಮೇಯ್ನು ಡೋರು ಒಂಥರ ಲಕ್ಷ್ಮೀ ಸ್ವರೂಪ ಅಲ್ವಾ. ಹಾಗಾಗಿ ದೇವ್ರ ಮನೆ ಬಾಗಿಲಿಗೂ ಕೂಡ ಓಂ ಅಂತ ಬರೆದಿದ್ದೀನಿ. ಇವಾಗೆಲ್ಲ ಹೊಸ್ಲಿಗೆಲ್ಲ ನೀಟಾಗಿ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಟ್ಟು ಹೂವಿಟ್ಟರೆ ಅಲ್ಲಿಗೆ ರೆಡಿ ಆಗುತ್ತೆ. ರಂಗೋಲಿ ಏನು ಬಿಡಿಸ್ಬೇಕು ಅನ್ನೋದೇನಿಲ್ಲ. ಹಾಗೆಯೇ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಗಂಧದ ಕಡ್ಡಿ ಸ್ಮೆಲ್ಲು, ಹಾಗೆಯೇ ಸಾಂಬ್ರಾಣಿ ಸ್ಮೆಲ್ ಬರ್ತಾಯಿದ್ರೆ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಯಾವಾಗಲೂ ಎಲ್ಲರಿಗೂ ಕೂಡ ಗೊತ್ತು. ಹಾಗಾಗಿ ಸ್ವಲ್ಪ ಸಾಂಬ್ರಾಣಿ ಏನಿತ್ತು ಅದೆಲ್ಲನೂ ಕೂಡ ಜಾಸ್ತಿನೇ ಹಚ್ಚಿದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು ದೇವ್ರ ಮನೆ ನಾನೀಗ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ. ದೇವ್ರ ಮನೆ ಹೊಸ್ಲಿಗೆ ನಾನು ಯಾವುದೇ ಥರ ಪೇಂಟ್ ಬಳ್ದಿಲ್ಲ. ಹಾಗಾಗಿ ದೇವ್ರ ಮೇಲೆ ನಾನು ಪೂಜೆ ಮಾಡಬೇಕಾದ್ರೆಲ್ಲನೂ ಈ ರೀತಿ ಹೊಸ್ಲಿಗೆ ಅರಿಶಿನ ಹಚ್ಚಿಬಿಟ್ಟು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಅದ್ರ ಮೇಲೆ ಹೂವಿಡ್ತೀನಿ. ಈಗ ನೋಡ್ತಾ ಇರ್ಬೋದು ಇದೊಂದು ಬುಟ್ಟಿ ಏನಿದೆ ದೇವ್ರ ಮನೆಗೆ ಅಂತಲೇ ಹೂವೆಲ್ಲ ಹಾಕಿಡೋದಕ್ಕೆ ಅಂತಲೇ ನಾನು ತೊಗೊಂಡಿದ್ದು ಡಿ-ಮಾರ್ಟಲ್ಲಿ. ನಾನು ಡಿ-ಮಾರ್ಟಿಂದ ಏನೇನು ತಂದಿದ್ದೀನಿ ಅಂತ ಒಂದೊಂದೇ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಹೂ ಕಟ್ಟೋದಕ್ಕೆಲ್ಲನೂ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ಅದಾದಮೇಲೆ ಹುಣ್ಮೆ ದಿನ ಅಂದರೆ ಅಕ್ಷಯ ತೃತೀಯಗೆ ಇದು ಹುಣ್ಮೆ ಸೀಮಿತ. ಅವತ್ತು ಏನು ಮಾಡೋಕ್ಕಾಗಿಲ್ಲ, ಹುಣ್ಮೆ ದಿನ ಮಾಡ್ಬೋದು ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಒಂದು ಬೌಲ್ಗೆ ನೀರೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಹೂವನ್ನು, ಅಂದರೆ ಅದರೊಳಗಡೆ ನೀರೊಳಗಡೆ ಅರಿಶಿನ ಕುಂಕುಮ ಹಾಕಿ ಹೂವನ್ನು ಇಟ್ಟು ದೇವ್ರ ಮುಂದೆ ಇಡೋದೊಂದು, ಅದೊಂದು ಅಂದರೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಅನ್ನೋದೊಂದು ಕಾರಣ. ಹಾಗೆಯೇ ನಾವು ಚಿನ್ನನೇ ತೊಗೋಬೇಕು ಅಕ್ಷಯ ತೃತೀಯ ದಿನ ಅಂತ ಯಾರೂ ಹೇಳೋದಿಲ್ಲ. ದುಡ್ಡಿರೋರು ತೊಗೊಳ್ತಾರೆ. ದುಡ್ಡು ಇಲ್ದಲೇ ಇರೋರು ಏನು ಮಾಡ್ತಾರೆ, ಮನೆಯಲ್ಲಿರುವಂತಹ ದವಸ ಧಾನ್ಯ ಏನಿದೆ ಅದನ್ನು ಇಡಿ. 9 ಥರದ ಧಾನ್ಯ ಏನಾದರೂ ಇಟ್ಟರೆ ಅದನ್ನು ನಾವು ದೇವಸ್ಥಾನಕ್ಕೆ ಕೊಡಬೇಕಾಗುತ್ತೆ, ಇಲ್ಲ ಅಂತಂದರೆ ಹಸು ಕರುಗಳಿಗೆ ಕೊಡಬೇಕಾಗುತ್ತೆ. ಅದಾದಮೇಲೆ ಕಲ್ಲುಪ್ಪು ಬಂದು ಅಂದರೆ ಲಕ್ಷ್ಮೀ ಸ್ವರೂಪ ಅಲ್ವಾ. ಯಾವುದೇ ಥರ ನಾವು ಯೂಸ್ ಮಾಡ್ಕೊಂಡಿರಬಾರ್ದು. ಹೊಸ ಪ್ಯಾಕೆಟ್ನೇ ತಂದು ಅದನ್ನು ದೇವ್ರ ಮುಂದಕ್ಕೆ ಇಡಬೇಕು, ಪೂಜೆ ಮಾಡಬೇಕು. ಅದು ಲಕ್ಷ್ಮೀ ಸ್ವರೂಪ. ಹಾಗೆಯೇ ನಾನು 2 ಥರದ್ದು ಧಾನ್ಯನ ಇಟ್ಟಿದ್ದೀನಿ, ತೊಗರಿಬೇಳೆ ಮತ್ತು ಹೆಸ್ರು ಕಾಳು. ಅದ್ರ ಮೇಲೆ 10 ರೂಪಾಯಿನ ನಾನು ಕಾಣಿಕೆಯಾಗಿ ಇಟ್ಟಿದ್ದೀನಿ. ಇದನ್ನು ದೇವಸ್ಥಾನಕ್ಕಾಗಲಿ ಹಸುಗಳಿಗಾಗಲಿ ಅಂದರೆ ಗೋವು ಅಂತ ಹೇಳ್ತಾರಲ್ಲ, ಕೊಡೋದಿಲ್ಲ. ಮನೆಗೆ ಯೂಸ್ ಮಾಡ್ಕೊತೀನಿ. ಯಾಕಂತಂದರೆ ನಾನು 9 ಥರದ ಧಾನ್ಯ ಏನು ಇಟ್ಟಿಲ್ವಲ್ಲ. ಹಾಗಾಗಿ ಇಷ್ಟು ಇಟ್ಟು ಪೂಜೆ ಮಾಡಿಕೊಂಡ್ರೆ ನಮಗೆ
ಏನು ಚಿನ್ನನೇ ತಂದು ಮಾಡಬೇಕು ಅಂತ ಏನಿಲ್ಲ. ನನಗೆ ಅವತ್ತು ಮಾಡೋಕ್ಕಾಗಿಲ್ಲ ಅನ್ನೋ ಕಾರಣಕ್ಕೆ ನಾನು ಇವತ್ತು ಮಾಡಿದ್ದೀನಿ. ನೀವು ಉಪ್ಪಿಟ್ರೂ ಕೂಡ ಕಲ್ಲುಪ್ಪು, ಅದರಲ್ಲೂ ಕಲ್ಲುಪ್ಪಿಟ್ರೆ ಲಕ್ಷ್ಮೀ ಸ್ವರೂಪ. ನೀವು ಇನ್ನೊಂದು ನೀವು ಯಾವತ್ತು ಪೂಜೆ ಇರುತ್ತೆ ಶುಕ್ರವಾರ ವಾರದಲ್ಲಿ ಒಂದಿನ ಅಂದರೆ ಶುಕ್ರವಾರ ಕಲ್ಲು ಉಪ್ಪನ್ನು ಇಟ್ಟು ದೇವ್ರ ಮೇಲೆ ಪೂಜೆ ಮಾಡೋದ್ರಿಂದ ಇನ್ನೂ ಕೂಡ ತುಂಬಾ ಒಂದು ಒಳ್ಳೆ ಅಂದರೆ ಮನೆ ಒಳಿತಾಗುತ್ತೆ ಅಂತ ಹೇಳ್ತಾರೆ. ಅದೊಂದು ಮಾಡ್ಕೋಬೋದು. ಅಂದರೆ ಲೇಡೀಸ್ಗೆಲ್ಲನೂ ಯಾವಾಗಲೂ ಕೂಡ ಮಾಡೋದಕ್ಕಾಗಲ್ವಲ್ಲ, ತಿಂಗಳಲ್ಲಿ 3 ವಾರ ಮಾಡ್ಬೋದು. ಅಂದರೆ ನಿಮ್ಮ ಇಷ್ಟ, 3 ವಾರ ಮಾಡ್ತೀರೋ 5 ವಾರ ಮಾಡ್ತೀರೋ ಅಥವಾ ಪ್ರತಿ ವಾರ ಮಾಡ್ತಾನೆ ಇರ್ತೀರೋ ಅದೆಲ್ಲ ನಿಮ್ಮ ಇಷ್ಟ. ಅಂದರೆ ಯಾವುದೇ ಥರ ಯೂಸ್ ಮಾಡ್ಕೊಂಡಿರಬಾರ್ದು ಕಲ್ಲುಪ್ಪನ್ನು. ನಾವು ಪೂಜೆಗಿಟ್ಟು ಎಲ್ಲ ರೆಡಿ ಆದಮೇಲೆ ಮಾರನೇ ದಿನಕ್ಕೆ ನಾವು ಅದನ್ನು ಅಡುಗೆಗೆ ಯೂಸ್ ಮಾಡ್ಕೋಬೋದು. ಈ ರೀತಿ ಇದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂತಲೇ ಭಾವಿಸಿದ್ದೀನಿ. ಹಾಗೆಯೇ ತೆಂಗಿನಕಾಯಿ ಅಂದರೆ ಕಾಯಿನ ಹೊಸದು ತಂದಿದ್ದೆ, ಕಳಶಕ್ಕೊಂದು, ಹಾಗೆಯೇ ಇನ್ನೊಂದು ಹಣ್ಣು ಕಾಯಿಗೊಂದು ಅಂತ ಬಾಳೆಹಣ್ಣು ಮತ್ತು ತೆಂಗಿನಕಾಯಿನ ಇಟ್ಟಿದ್ದೀನಿ. ಈ ರೀತಿ ಅಲಂಕಾರನ ಮಾಡಿದ್ದೀನಿ ದೇವ್ರ ಮನೆಯಲ್ಲಿ. ಮಾತ್ರ ಇವತ್ತು ಸ್ವಲ್ಪ ಮಲ್ಲಿಗೆ ಹೂವನ್ನು ಕೂಡ ತಂದಿದ್ದೆ, ಹಾಗಾಗಿ ಕಳಶಕ್ಕೆ ಬೇಕು ಅಂತಲೇ ಸಪ್ರೇಟಾಗಿ ತಂದಿದ್ದಿರೋದು. ಅದಕ್ಕೆ ನಿಮಗೆಲ್ಲ ಪೂಜೆ ಎಲ್ಲ ಆದಮೇಲೆ ನೆಮ್ಮದಿಯಾಗಿ ಕೂತ್ಕೊಂಡು ಈ ರೀತಿ ನಾನು ಪೂಜೆನ ಮಾಡಿದ್ದೀನಿ. ತುಂಬ ಒಟ್ಟಿನಲ್ಲಿ ಇವತ್ತಿನ ದಿನ ನನಗೊಂಥರ ಫುಲ್ ನೆಮ್ಮದಿ ಅಂತಲೇ ಅನ್ನಿಸ್ತು. ತುಂಬ ಚೆನ್ನಾಗಿ ಕೂತ್ಕೊಂಡು ಪೂಜೆ ಮಾಡಿದೆ ಇವತ್ತು. ಎಲ್ಲನೂ ಕೂಡ ಅಂದರೆ ಏನೋ ಹೇಳ್ತಾರಲ್ವ, ನಮ್ಮ ಹತ್ರ ಒಂದು 10 ರೂಪಾಯಿ 11 ರೂಪಾಯಿ ಈ ಥರ ಇದ್ರೂ ಕೂಡ ದೇವ್ರ ಮುಂದಕ್ಕೆ ಇಟ್ಟು ಕಾಣಿಕೆಯಾಗಿಟ್ಟು ನಮ್ಗೆ ಒಳ್ಳೇದು ಮಾಡಪ್ಪ, ಯಾವುದ್ರಲ್ಲೂ ಕೂಡ ಕಷ್ಟ ಕೊಡಬೇಡ, ಕಷ್ಟ ಕೊಟ್ಟರು ಅದನ್ನು ಎದುರಿಸುವಂತಹ ಶಕ್ತಿ ಕೊಡು ಅಂತ ಕೇಳಿಕೊಂಡು ನಾವು ಪೂಜೆ ಮಾಡೋದ್ರಿಂದ, ಹಾಗೆಯೇ ಮನೆಯಲ್ಲಿ ಏನಾದರೂ ಇರುವಂತಹ ಐಟಮ್ಸಿಂದನೇ ನಾವು ದೇವರಿಗೆ ನೈವೇದ್ಯ ಮಾಡೋದ್ರಿಂದ ಯಾವುದೇ ಥರ ಮುಟ್ಟು ಅದೇನೋ ಎಂಜಿಲು ಏನೂ ಆಗ್ದಲೇ ಒಂದಿಷ್ಟು ನಾವು ಬಾಳೆಹಣ್ಣಿನೇ ಕಟ್ ಮಾಡಿ ಅದಕ್ಕೊಂದು ಸಕ್ಕರೆ ಉದುರಿಸಿದ್ರೂ ಕೂಡ ಅಂದರೆ ಮನಸಾರೆ ಅಂದರೆ ಏನೋ ಮುಟ್ಟು ಎಂಜಿಲು ಏನೂ ಆಗ್ದಲೇ ದೇವ್ರಿಗೆ ಅರ್ಪಿಸಿದ್ರೂ ದೇವರು ತೃಪ್ತಿಯಾಗಿ ಅರ್ಪಿಸ್ಕೊತಾನೆ. ಅದೊಂದು ಚೆನ್ನಾಗಿದೆ, ಮಾಡ್ಕೋಬೋದು. ಈ ರೀತಿ ನಮ್ಮಲ್ಲಿ ಏನಿದೆ ಅದರಲ್ಲೇ ನಾವು ದೇವ್ರ ಪೂಜೆ ಮಾಡಿಕೊಂಡು ನೆಮ್ಮದಿಯಿಂದ ಮನಸ್ಪೂರ್ವಕವಾಗಿ ದೇವ್ರನ್ನ ಬೇಡ್ಕೊಂಡ್ರೆ ನಮಗೆ ಲೇಟಾಗಾದರೂ ಅಷ್ಟೇ ಒಳ್ಳೆಯದಾಗುತ್ತೆ. ಸರಿನಾ? ಹಾಗೆಯೇ ನಾನು ಆ ಕಡೆ ಈ ಕಡೆ ಓಂ ಮತ್ತು ಸ್ವಸ್ತಿಕ್ ಅನ್ನೋದನ್ನು ನಾನು ಡಿಮಾರ್ಟಿಂದನೇ ತಂದಿದ್ದೆ. ದೇವ್ರ ಮನೆಗೆ ಬೇಕು ಅಂತಲೇ ಅದನ್ನು ನೋಡಿದ ತಕ್ಷಣ ತೊಗೊಂಡೆ. ಈ ರೀತಿ ದೇವ್ರ ಮನೆ ಪೂರ್ತಿ ಇವತ್ತಿನ ಔಟ್ಲುಕ್ಕು ಹೀಗಿದೆ. ಹುಣ್ಮೆ ದಿನ ಪೂಜೆ ಮಾಡಿರೋದಂತೂ ತುಂಬಾ ಖುಷಿ ಆಯಿತು ನನಗೆ. ಅದರಲ್ಲೂ ಕೂಡ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ದೇವ್ರ ಅಲಂಕಾರನೂ ಅಷ್ಟೇ. ಕಳಶ ಮೊಬೈಲಲ್ಲಿ ನೀವು ವಿಡಿಯೋ ನೋಡೋದಕ್ಕಿಂತ ಒರಿಜಿನಲ್ಲಾಗಿ ನೋಡೋದಕ್ಕೆ ನನಗೆ ತುಂಬಾ ಇಷ್ಟ ಆಗ್ತಾಯಿತ್ತು. ನನಗೆ ಆಮೇಲೆ ಅನ್ನಿಸ್ತು ನಿಂಬೆಹಣ್ಣು ತೊಗೊಂಡು ದೃಷ್ಟಿ ತೆಗೋಬೋದಾಗಿತ್ತಲ್ಲ ಅಂತ, ಆದರೆ ನಿಂಬೆಹಣ್ಣು ತರೋದು ಮರ್ತೋಗಿದ್ದೆ. ಹಂಗಾಗಿ ಇರಲಿ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಹಾಗೆಯೇ ಇದು ಬಂದು ಡಿಮಾರ್ಟಲ್ಲೇ ತೊಗೊಂಡಿದ್ದು. ನಮ್ಮ ಮನೇಲಿ ನೀವು ನಂಬ್ತಿರೋ ಬಿಡ್ತಿರೋ ಇಷ್ಟು ದಿನ ಆದರೂ ನಾನು ಕಾಫಿ ಮಾಡೋದಕ್ಕೆ ಟೀ ಮಾಡೋದಕ್ಕೆ ಈ ರೀತಿ ನಾನು ತೊಗೊಂಡೇ ಇರಲಿಲ್ಲ. ಹಾಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಏನು ಮಾಮೂಲಿ ನನ್ನ ಮಗಂಗೆ ಸರಿ ಮಾಡ್ತೀನಿ ನೋಡಿ ಪಾತ್ರೆ ಚಿಕ್ಕದು, ಈಗೆಲ್ಲ ಹಳ್ಳಿ ಮೇಲೆ ಹೋಗ್ತಾ ಇರ್ತಾರಲ್ವ ಕೂದಲಿಗೆ ಪಾತ್ರೆ ಅಂತ ಅಂದ್ಕೊಂಡು ಅಲ್ಲಿ ನಾನು ತೊಗೊಂಡಿದ್ದು ನನ್ನ ಮಕ್ಕಳಿಗೆ ಸರಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಚಿಕ್ಕದು. ಅದರಲ್ಲೇ ಏನು ಮಾಡ್ತಾಯಿದ್ದೆ, ಟೀ ಅಥವಾ ಕಾಫಿನ ಈ ರೀತಿ ಮಾಡ್ಕೊಳ್ತಾ ಇದ್ದೆ. ನಾನು ಟೀ ಕಾಫಿ ಎಲ್ಲ ಮಾಡಬೇಕಾದ್ರೆ ಆಲ್ಮೋಸ್ಟ್ ಪಾತ್ರೆಗಳೆಲ್ಲ ನೀವು ನೋಡೇ ಇರ್ತೀರ ನಾನು ಯಾವುದ್ರಲ್ಲಿ ಮಾಡ್ತೀನಿ ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಯಾರಾದರೂ 4 ಜನ ಬಂದಾಗ ಈ ರೀತಿ ಒಂದು ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾಯಿದ್ರೆ ನೋಡೋರ್ಗು ಒಂದೊಂದ್ಸಲಿ ಒಂದೊಂದ್ಸಲ ಚಿಕ್ಕ ಪಾತ್ರೆಯಲ್ಲಿ ಮಾಡ್ತಾ ಇರಬೇಕಾದ್ರೆ ಏನು ದೊಡ್ಡದು ತೊಗೊಳಕ್ಕಾಗಿಲ್ವ ನಿನಗೆ, ಎಷ್ಟೊಂದೆಲ್ಲ ಏನಕ್ಕೋ ಖರ್ಚು ಮಾಡ್ತೀವಂತೆ, ಅದೊಂದು ದೊಡ್ಡ ಪಾತ್ರೆ ತೊಗೊಳಕ್ಕಾಗಲ್ವಾ ಅಂತ ಒಂದು 3-4 ಜನ 3-4 ಟೈಮ್ ಹೇಳಿರೋದು ನನಗೆ ನೆನಪಿದೆ. ಅದನ್ನು ನೆನಪು ಮಾಡಿಕೊಂಡು ಇದನ್ನು ನಾನು ಡಿಮಾರ್ಟಿಗೆ ಹೋದಾಗ ತೊಗೊಂಡೆ. ನನಗೆ ಖುಷಿ ಅನ್ನಿಸ್ತು. ನಮ್ಮ ಕೈಯಲ್ಲಿ ನಾವೊಂದಿಷ್ಟು ಉಳಿತಾಯ ಅಂತ ಮಾಡಿಕೊಂಡು ಮನೆಗೆ ಒಂದು ಪಾತ್ರೆನ ತೊಗೊತಾ ಇದ್ದೀವಿ ಅಂದರೆ ಮುಂದೆ ನಮ್ಮ ಮಕ್ಳಿಗೆ ಯೂಸ್ ಆಗುತ್ತೆ ಅಲ್ವಾ. ನಮ್ಮ ಕೈಯಲ್ಲಿ ಏನಾಗುತ್ತೆ ಅಷ್ಟು ನಾವು ಬೇರೆ ಯಾವುದೋ ಅನಾವಶ್ಯಕವಾಗಿ ಅಂದರೆ ಬೇರೆದಕ್ಕೆ ಬಳಸೋ ಬದಲು ಖರ್ಚು ಮಾಡೋ ಬದಲು ಇವು ಪಾತ್ರೆಗಳಿಗಾಗಿರ್ಬೋದು ಇವಕ್ಕೇನಾರ ನಾವು ಖರ್ಚು ಮಾಡಿದ್ರೆ ಮನೆ ಗೃಹಿಣಿಯರು ನಾಳೆ ದಿನ ನಮ್ಮ ಮಕ್ಕಳಿಗೆ ಇವನ್ನ ಕೊಡ್ಬೋದು. ಅವರು ಬೇರೆ ಥರ ಪಾತ್ರೆಗಳಿಗೆ ಇನ್ವೆಸ್ಟ್ ಮಾಡೋದು ಬೇರೆ ಯಾವುದಾದ್ರೂ ಉಳಿತಾಯ ಮಾಡಿಕೊಂಡು ಅಥವಾ ಬೇರೆ
ಇನ್ನೊಂದಕ್ಕೋ ಖರ್ಚು ಮಾಡ್ಕೊತಾರೆ ಅಲ್ವಾ. ಈ ಪಾತ್ರೆಗಳೆಲ್ಲ ನಾನೇನೇ ಮಾಡಿದ್ರೂ ನಾಳೆ ದಿನ ನನ್ನ ಮಕ್ಕಳು ಸೊಸೆದಿರಿಗೆ ಮಾಡ್ತಾಯಿದ್ದೀನಿ ಅಂತ ನಾನು ಅಂದ್ಕೊಂಡೇ ಮಾಡ್ತಾ ಇರೋದು, ಸರಿನಾ. ನನ್ನ ಮಕ್ಳಿಗೆ ನಾಳೆ ದಿನ ಏನೂ ಕೂಡ ಅವ್ರು ದೊಡ್ಡವರಾದ್ಮೇಲೆ ಯಾವುದೇ ಥರ ತೊಂದರೆ ಇರಬಾರ್ದು. ಬೇರೆ ಎಲ್ಲದಕ್ಕೂ ನನ್ನ ಹತ್ರ ಇಲ್ಲ ನಮ್ಮ ಹತ್ರ ಇಲ್ಲ ಅಂತ ಹೇಳ್ಬಾರ್ದು. ಈ ರೀತಿ ನಾನು ಅಂದ್ಕೊಂಡಿದ್ದೀನಿ. ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನನ್ನ ಮಕ್ಕಳು ಸೊಸೆದಿರಿಗೆ ನಾನು ಮಾಡಬೇಕು ಅಂತ. ಇನ್ನೂ ಈಗ ನಾವು ಅನುಭವಿಸ್ಕೊಂಡಿದ್ದೀವಲ್ವ, ನಾವು ಯಾವ ರೀತಿ ಇದ್ದೀವಿ, ನಾನು ಮದುವೆ ಆದಾಗಿಂದ ನಾನು ಯಾವ ರೀತಿ ಅನುಭವಿಸ್ಕೊಂಡಿದ್ದೀನಿ ಈ 5 ವರ್ಷ ಮದುವೆ ಆಗಿರೋ ಜರ್ನಿಯಲ್ಲಿ. ಹಾಗಾಗಿ ನಾಳೆ ದಿನ ನನ್ನ ಸೊಸೆದಿರು ಈ ರೀತಿ ಅನುಭವಿಸ್ಬಾರ್ದು. ಅವರು ಈಗ ನಮ್ಮ ಲೈಫಲ್ಲಿ ಏನಿರುತ್ತೆ, ನನ್ನ ಮನಸ್ಸಲ್ಲಿ ಏನಿರುತ್ತೆ, ಫಸ್ಟಿಂದ ನನ್ನ ಮದುವೆ ಆದಾಗ ಹಿಂಗಿರಬೇಕು ಹಂಗಿರಬೇಕು, ಅಟ್ಲೀಸ್ಟು ಅವ್ರಿಗೆ ಒಂದು ಫ್ರೀಡಮ್ ಅಂತ ಕೊಡಬೇಕು. ನಾವು ಮದುವೆ ಆದ ತಕ್ಷಣವೇ ಒಂದು ಹೆಣ್ಣಿಗೆ ನಿನಗಿನ್ನೂ ಮಕ್ಕಳಾಗಿಲ್ಲ, ಮರಿ ಆಗಿಲ್ಲ, ನಾವು ಯಾವಾಗ ನೋಡೋದು, ನೀನು ಬರೀ ಜಾಲಿ ಮಾಡೋದೇ ಆಯಿತು, ಮನೆ ನೋಡು, ಸಂಸಾರ ನೋಡು, ನೀನು ಹಂಗಿರಬೇಕು, ನೀನು ಹಿಂಗೆ ಇರಬೇಕು, ಸೀರೆನೇ ಉಡಬೇಕು, ಆ ಥರ ಅಲ್ಲಿಗೆ ಆಚೆ ಹೋಗೋಂಗಿಲ್ಲ, ನಾವು ಹೇಳ್ದಂಗೆ ನೀನು ಕೇಳಬೇಕು, ಈ ಥರ ಎಲ್ಲನೂ ಕೂಡ ನಾವೆಲ್ಲ ಅನುಭವಿಸ್ಕೊಂಬಿಟ್ಟಿದ್ದೀವಲ್ವ. ಹಾಗಾಗಿ ನಾವೇನು ಅನುಭವಿಸಿದ್ದೀವಿ, ನಮ್ಮ ಕಷ್ಟ ಏನಿದೆ ಅದನ್ನು ನಾಳೆ ದಿನ ನಮಗೆ ಬರುವಂತಹ ಸೊಸೆದಿರಿಗೆ ನಾವು ಅರ್ಥ ಮಾಡಿಕೊಂಡು ನಾವು ಅವ್ರಿಗೂ ಈ ರೀತಿ ಫ್ರೀಡಮ್ ಕೊಡಬೇಕು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ನಾವು ಒಬ್ಬ ಸೊಸೆಯಾಗಿ ಬಂದಿರ್ತೀವಿ, ಈಗ ನಮಗೆ ಒಬ್ಬರು ಸೊಸೆಯಾಗಿ ಬಂದಿದ್ದಾರೆ, ನಾವು ಅತ್ತೆ ಥರ ದರ್ಬಾರ್ ತೋರಿಸೋದು ತಪ್ಪಾಗುತ್ತೆ ಅಲ್ವಾ. ನಾವು ಹಿಂದೆ ಯಾವ ರೀತಿ ಕಷ್ಟಪಟ್ಟಿದ್ದೀವಿ ಅದನ್ನು ಸೊಸೆದಿರು ಕಷ್ಟಪಡಬಾರ್ದು. ಆರಾಮಾಗಿ ಅವ್ರಿಗೆ ತಿಳಿಸಿ ಹೇಳಿ ಅವರು ಕೂಡ ಜಾಲಿಯಾಗಿರಬೇಕು. ಈ ಕಡೆ ಸಂಸಾರನೂ ನಿಭಾಯಿಸಬೇಕು, ಆ ಕಡೆ ಕೆಲಸಗಳನ್ನೂ ಮಾಡಬೇಕು. ಎಲ್ಲದರಲ್ಲೂ ಕೂಡ 50-50% ಎಲ್ಲದರಲ್ಲೂ ಕೂಡ ರೆಡಿ ಇರಬೇಕು. ಆ ಥರ ನಾವು ಕೂಡ ಸೊಸೆದಿರಿಗೆ ಹೇಳ್ಕೊಡ್ಬೇಕು ಅನ್ನೋದನ್ನು ನನ್ನ ಮನಸ್ಸಲ್ಲಿ ಬಂದುಬಿಟ್ಟಿದೆ ಅದು. ಹಾಗಾಗಿ ಒಟ್ನಲ್ಲಿ ನನ್ನ ಪ್ರಕಾರ ಹೇಳೋದು ಅಂದರೆ ನಾನು ಕಷ್ಟಪಟ್ಟಂಗೆ ನನ್ನ ಸೊಸೆದಿರು ಕಷ್ಟಪಡಬಾರ್ದು. ಅದಕ್ಕೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಎಲ್ಲನೂ ಕೂಡ ಒಂದೊಂದೇ ಎಲ್ಲನೂ ಕೂಡ ಎತ್ತಿಟ್ಕೊಳ್ಳೋದು ನನ್ನ ಜವಾಬ್ದಾರಿ ಇದೆ. ನಾನು ಅದನ್ನು ಅಂದ್ಕೊಂಬಿಟ್ಟಿದ್ದೀನಿ. ನಾಳೆ ದಿನ ನನ್ನ ಮಕ್ಕಳು ಸೊಸೆದಿರಿಗೆ ಏನೂ ಕಷ್ಟ ಆಗಬಾರ್ದು ಈ ರೀತಿ. ಅದಕ್ಕೆ ನಾನು ಒಂದೊಂದೇ ನಾನು ಯೋಚನೆ ಮಾಡಿ ಏನಾದರೂ ತೊಗೋಬೇಕು ಅಂದರೆ ನೆಕ್ಸ್ಟು ಜನ್ರೇಷನ್ಗೂ ಯೂಸ್ ಆಗೋ ಅಂಥದ್ದನ್ನೇ ತೊಗೊತಾ ಇದ್ದೀನಿ. ಅದು ಎಷ್ಟು ದಿನ ಬರುತ್ತೆ ಏನು ಅಂತ ನಾನು ಹೇಳೋದಕ್ಕಾಗಲ್ಲ. ಒಟ್ಟಿನಲ್ಲಿ ಕ್ವಾಲಿಟಿ ಇರೋವೇನೆ ನೆಕ್ಸ್ಟ್ ಜನ್ರೇಷನ್ಗೆ ಯೂಸ್ ಆಗೋ ಅಂಥದ್ದು ಹೇಳಿದ್ನಲ್ಲ, ನನ್ನ ಮಕ್ಕಳು ಕಾಲಕ್ಕೆ ಯೂಸ್ ಆಗೋ ಅಂಥವೇ ತೊಗೊಂಡಿಟ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಸಾಂಬಾರು ಮಾಡಬೇಕಾಗಿತ್ತು. ಸಾಂಬಾರು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ, ಅಂದರೆ ಎಲ್ಲ ಕಟ್ ಮಾಡಿ. ಹಾಗೆಯೇ ಇದು ಬಂದು 6 ಕಪ್ಪು 99 ರೂಪೀಸ್ಗೆ 6 ಕಪ್ ಇದೆ, ಬಾಕ್ಸಲ್ಲಿ ಬಂದಿದ್ದು. ಇದು ಇರಲಿ, ಏನಾದರೂ ಯಾರಾದರೂ ಬಂದರೆ ಅವ್ರಿಗೆ ಅಂದರೆ ಸ್ವಲ್ಪ ವೀಡಿಯೋಸ್ಗೆ ಹೆಲ್ಪ್ ಆಗೋ ಥರ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ಹಾಗೆಯೇ ಕಿಚನ್ಗೂ ಒಂದು ಮೇಕವರ್ ಬೇಕಾಗಿತ್ತು, ಹಾಗಾಗಿ 99 ಕೊಟ್ಟರೆ ಏನು ತಪ್ಪೇನಿಲ್ಲ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ. ಏನೋ ಇನ್ನೊಂದು ಅಂದರೆ ನೆಕ್ಸ್ಟು ಒಂದು ಮನೆಗೆ ಹೋಗ್ತೀವಿ ಅಂದಾಗ ಅಲ್ಲೇನಾದರೂ ಗೋಡೆಗೆ ಒಂದು ಸೋಕೇಶ್ ಅಥವಾ ಮೇಕವರ್ ಮಾಡೋದಕ್ಕೆ ಟಿ ವಿ ಹತ್ರ ಏನಾದರೂ ಟಿ ವಿ ಸ್ಟ್ಯಾಂಡು ಈ ರೀತಿ ಇದ್ದರೆ ಈ ರೀತಿ ಕಪ್ಗಳನ್ನೆಲ್ಲನೂ ಕೂಡ ಸೆಟ್ ಮಾಡಿದ್ರೆ ಮನೆ ತುಂಬಾ ಹಾಲ್ ಮೇಕವರು ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ನೋದೊಂದು ಇದೆ. ಹಾಗಾಗಿ ಏನೇನು ಬೇಕು ಈಗಲೇ ಐಡಿಯಾ ಮಾಡಿ ಒಂದೊಂದೇ ತೊಗೊಳ್ತಾ ಇದ್ದೀನಿ, ಅಂದರೆ ದುಡ್ಡಿದ್ದಾಗ ಈ ರೀತಿ. ನಾನು ಹಾಗೆಯೇ ಆಲೂಗೆಡ್ಡೆ ಮತ್ತು ಇದು ಏನು ಮೂಲಂಗಿ ಇಷ್ಟನ್ನ ಕಟ್ ಮಾಡಿ ಹಾಗೆಯೇ ತೊಗರಿಬೇಳೆ ಮತ್ತು ಬೇಳೆನ ಹಾಕ್ತಾಯಿದ್ದೀನಿ ಕಾಂಬಿನೇಷನ್ ಆಗಿ. ತುಂಬ ಚೆನ್ನಾಗಿರುತ್ತೆ. ನಾನು ಎಲ್ಲನೂ ಕೂಡ ಒಂದ್ಸಲ ಅಬ್ಸರ್ವ್ ಮಾಡಿರೋದೇನು ಅಂದರೆ ಮಾಡೋದಕ್ಕಿಂತ ಡೈರೆಕ್ಟಾಗಿ ಹಾಕಿ ಮಾಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟ್ ಬರ್ತಾಯಿದೆ. ಇತ್ತೀಚೆಗಂತೂ ನಾನು ಏನು ರುಬ್ಬಿ ಮಾಡ್ತಾಯಿಲ್ಲ, ಕಡಲೆಕಾಳು ಒಂದು ಸಾಂಬಾರಿಗೆ ಮಾಡ್ಕೊಳ್ತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದಕ್ಕೂ ಕೂಡ ನಾನು ಮಸಾಲೆನ ಹಾಕ್ತಾಯಿಲ್ಲ. ಮಸಾಲೆ ಹಾಕ್ದಲೇ ಬೇಗ ಹಂಗೆ ಹಾಕಿದ್ರೆ ಸಾಂಬಾರು ತುಂಬಾ ಟೇಸ್ಟ್ ಬರುತ್ತೆ. ಅಬ್ಸರ್ವ್ ಮಾಡಿದ್ದೀನಿ ನಮ್ಮ ಮನೆಯವ್ರಿಗೆ ರುಬ್ಬಿ ಮಾಡಿದಾಗ ಹೆಂಗಿರುತ್ತೆ ಅಥವಾ ಡೈರೆಕ್ಟಾಗಿ ಹಾಕಿ ಮಸಾಲೆನ ಹಾಕಿದಾಗ ಸಾಂಬಾರು ಯಾವ ರೀತಿ ಇರುತ್ತೆ ಅನ್ನೋದನ್ನು ಡೈರೆಕ್ಟಾಗಿ ಹಾಕಿ ಮಸಾಲೆನ ಸಾಂಬಾರು ಮಾಡೋದ್ರಿಂದ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಒಂದೇ ಒಂದು ವಿಷಯಲ್ಲಿರೋದು ಫ್ರೆಂಡ್ಸ್, ಒಂದು ತಗೋಬೇಕು, ಒಂದು 40 ರೂಪೀಸ್ 50 ರೂಪೀಸ್ ಎಲ್ಲ ಇರುತ್ತೆ, ಅದನ್ನು ಕೊಟ್ಟು ನನಗೊಂದು ವಿಷಲ್ ತಗೊಳಕ್ಕೆ ಆಗ್ತಾಯಿಲ್ಲ.
ನಾನು ಹೋದಾಗೆಲ್ಲ ಪಾತ್ರೆ ಅಂಗಡಿಗೆ ಮರ್ತೇ ಹೋಗ್ತೀನಿ ನಾನು. ಒಂದು ವಿಷಲ್ ತರೋಣ ಅಂದ್ಕೊಂಡು ರೈಸ್ ಆದ ತಕ್ಷಣವೇ ಅದ್ರ ವಿಷಲ್ನ ತೆಗೆದು ಸಾಂಬಾರಿಗೆ ಹಾಕೋದು, ಈ ರೀತಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸಾಂಬಾರಾದರೆ ರೈಸ್ ಇಟ್ಟರೆ ಅದ್ರ ವಿಷಲ್ ತೆಗೆದು ಇದಕ್ಕೆ ಹಾಕೋದು, ಹಿಂಗೆ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಒಂದು ವಿಷಲ್ನ ತೊಗೋಬೇಕು, ಇಲ್ಲಾಂದರೆ ಸರಿ ಹೋಗಲ್ಲ. ಅದು ಇಲ್ಲಾಂದರೆ ಟೈಮ್ ವೇಸ್ಟು. ಒಂದು ಕಡೆ ರೈಸ್ ಹಾಕ್ತಾಯಿದ್ರೆ ಇನ್ನೊಂದು ಕಡೆ ಸಾಂಬಾರು ಆಗುತ್ತೆ. ಇಲ್ಲಾಂದರೆ ಒಂದೇ ವಿಷಲ್ ಇದ್ದರೆ ಆ ರೈಸಿನ ವಿಷಲ್ಲು ಎಲ್ಲ ಫುಲ್ ಆರೋವರೆಗೂ ಇದ್ದು ಆ ವಿಸಲ್ನ ಅಲ್ಲಿಗೆ ಹಾಕಬೇಕಾಗುತ್ತೆ ಸಾಂಬಾರು ಕುಕ್ಕರ್ಗೆ. ಹಿಂಗೆ ಆಗ್ತಾಯಿದೆ. ಹಾಗಾಗಿ ಅದೊಂದು ತೊಗೋಬೇಕು. ಹಾಗೆಯೇ ಅಡುಗೆ ಮಾಡ್ತಾನೆ ಈ ರೀತಿ ಶೆಲ್ಫ್ ಎಲ್ಲನೂ ಕೂಡ ಕೌಂಟರ್ ಟಾಪು ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಒಂದೊಂದು ಟೈಮು ಮಕ್ಕಳು ಅಳ್ತಾ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ, ಚೋಟು ಅಳ್ತಾ ಇದ್ದರೆ. ಇನ್ನೊಂದು ಟೈಮು ಆದರೂ ಪರವಾಗಿಲ್ಲ. ಫಸ್ಟು ನಮ್ಮ ಮನೇಲಿ ಮೇಯ್ನು ಅಡುಗೆ ಮನೆ ಫುಲ್ಲು ಕ್ಲೀನಾಗಿದ್ದರೆ ಇಡೀ ಮನೆಯೇ ಕ್ಲೀನ್ ಅಂತಲೇ ಹೇಳ್ಬೋದು. ಅಡುಗೆ ಮನೇಲಿ ಸಿಂಕಲ್ಲಿ ಪಾತ್ರೆ ಇತ್ತು ಅಂದರೆ ಇಡೀ ಮನೆ ಕ್ಲೀನಾಗಿದ್ರೂ ಮನೆ ಕ್ಲೀನಾಗಿಲ್ಲ ಅಂತ ಮನಸ್ಸಲ್ಲಿ ಮೂಡ್ತಾ ಇರುತ್ತೆ. ಹಾಗಾಗಿ ಅಡುಗೆ ಮನೆ ಕೌಂಟರ್ ಟಾಪ್ ಆಗಿರ್ಬೋದು, ಸಿಂಕಲ್ಲಿ ಪಾತ್ರೆಗಳಾಗಿರ್ಬೋದು ಎಲ್ಲ ಕ್ಲೀನಾಗಿರಬೇಕು. ಅದೇ ಒಂದು ಮೇಯ್ನು. ಅದೊಂದು ಅಡುಗೆ ಮನೆ ನೀಟಾಗಿದ್ಬಿಟ್ರೆ ಇಡೀ ಮನೆ ಕ್ಲೀನ್ ಆದಂಗೆ ಲೆಕ್ಕ. ಈಗ ನೋಡ್ತಾ ಇರ್ಬೋದು, ಹೆಸ್ರು ಕಾಳು ಮತ್ತು ತೊಗರಿಬೇಳೆ ಅದಕ್ಕೂ ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ. ಆದರೆ ಸ್ವಲ್ಪ ಗಟ್ಟಿ ಬಂತು. ಗಟ್ಟಿ ಏನಕ್ಕೆ ಮಾಡಿದೆ ಅಂತ ಅಂದರೆ, ನಾಳೆ ಚಪಾತಿ ಮಾಡಿದ್ರೆ ಸ್ವಲ್ಪ ಗೊಜ್ಜು ಥರ ಇರುತ್ತಲ್ವ, ಯೂಸ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ನಾನು ಚಪಾತಿಗೂ ಕೂಡ ಮಿದ್ಬಿಟ್ಟು ಫ್ರಿಜ್ ಒಳಗಡೆ ಇಟ್ಟಿದ್ದೀನಿ ನಾನು. ನಾಳೆ ಬೆಳಗ್ಗೆಗೆ ಒಂದೊಂದು ಸಲ ಚೋಟು ಎದ್ದರೆ ಎಷ್ಟೊತ್ತಾದರೂ ಕೈಯೇ ಬಿಡೋದಿಲ್ಲ ಬೆಳಗಿನ ಜಾವದಷ್ಟು. ಆಮೇಲೆ ಟೈಮ್ ಆಗೇ ಹೋಗುತ್ತೆ ನಾವು ಟೀ ಕುಡಿದು ಎಲ್ಲ ಮಾಡೋ ಹೊತ್ತಿಗೆ. ಹಾಗಾಗಿ ಮಿದ್ಬಿಟ್ಟು ಫ್ರಿಜ್ ಒಳಗಡೆ ಇಟ್ಟಿದ್ದೀನಿ. ನಾಳೆ ಬೆಳಗ್ಗೆ ನಾನೇನು ಚಪಾತಿ ಅರಿತೀನಿ ಅನ್ನುವಾಗ ಒಂದು 5 ನಿಮಿಷ ಆಚೆ ಇಟ್ಟು ಆಮೇಲೆ ನಾವು ಚಪಾತಿ ಅರಿಯೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ. ಹಾಗಾಗಿ ಚಪಾತಿ ಹಿಟ್ಟನ್ನು ಮಿದ್ಬಿಟ್ಟು ಫ್ರಿಜ್ ಒಳಗೆ ಇಟ್ಟು ಐಡಿಯಾ ಮಾಡಿ ನಾನು ಸಾಂಬಾರನ್ನ ಸ್ವಲ್ಪ ಗಟ್ಟಿನೇ ಮಾಡಿದ್ದೀನಿ. ಈ ರೀತಿ ಇದೆ, ನೋಡ್ತಾ ಇರ್ಬೋದು. ಅಂದರೆ ಹೆಸ್ರು ಕಾಳು ಒಂಥರ ನಾವು ಅಂದರೆ ಏನೇ ಒಂದು ಕಾಳುಗಳನ್ನ ತಿನ್ನೋದ್ರಿಂದ ತರಕಾರಿಗಿಂತನೂ ಕಾಳುಗಳು ರೇಟ್ ಜಾಸ್ತಿ, ಮತ್ತು ಪ್ರೋಟೀನು ಪೌಷ್ಟಿಕಾಂಶ ಅದೇನೇನೋ ಇರುತ್ತಲ್ಲ ಕಾಳುಗಳಿಂದನೇ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಬೆಟರ್ ಅಂತ ಅನಿಸುತ್ತೆ ಕಾಳುಗಳು ತಂದು ಮೊಳಕೆ ಕಟ್ಟಿ ತಿನ್ನೋದ್ರಿಂದ, ನೆನೆಸಿ ತಿನ್ನೋದ್ರಿಂದ. ಹಾಗೆಯೇ ನೀವು ನೋಡ್ತಾ ಇರ್ಬೋದು ಅಂಗನವಾಡಿ ಮಕ್ಳಿಗೆಲ್ಲನೂ ಮೊಳಕೆ ಕಟ್ಟಿರೋ ಕಾಳುಗಳನ್ನ ಸ್ವಲ್ಪ ಹುರಿದು ಎಲ್ಲ ಮಕ್ಳಿಗೆ ಕೊಡ್ತಾರೆ. ಹಂಗಾಗಿ ಅದರಲ್ಲೇನು ಪೌಷ್ಟಿಕಾಂಶ ಎಲ್ಲ ಇರುತ್ತೆ, ಮಕ್ಕಳಿಗೆ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಕಾಳುಗಳನ್ನ ಮೊಳಕೆ ಕಟ್ಟಿ ತಿನ್ನೋದು ಒಂಥರ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆಯೇ ನಮ್ಮ ಮನೆಯವ್ರು ಊಟ ಆಯಿತು. ನನ್ನ ಮಗನ ಜೋಲಿಗೆ ಹಾಕಿದ್ದೆ, ತೂಗ್ತಾ ಇದ್ದರು. ಅಷ್ಟರೊಳಗಡೆ ನಾನು ಊಟ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ನಾನು ಹಾಕ್ಕೊಂಡು. ಹಾಗೆಯೇ ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಕೂಡ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.